ಅಯ್ಯೋ! ನನ್ನ ಹೆಂಡತಿ ಲಕ್ಷ್ಮುಗೆ ಹೆಂಗ್ ಗೊತ್ತಾಯ್ತು ನಾನು ಕಳ್ತನ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಅಂತ, ಅಷ್ಟು ಖಡಾಕಾಗಿ ಕೇಳ್ತಾವಳಲ್ಲ, ಕಳ್ಳ ಕಳ್ಳ ಅಂತ ಹೇಳ್ಬಿಟ್ಟು, ನಾನೆಲ್ಲಿ ಕಳ್ತನ ಮಾಡ್ಕೊಂಬಿಟ್ಟು ಬಂದಿದ್ದೀನಿ? ನಾನೇನು ಮಾಡ್ಕೊಂಬಿಟ್ಟು ಬಂದಿಲ್ವಲ್ಲ? ಅದು ಹೆಂಗೆ ಅಂತ ಅರ್ಥ ಆಯ್ತಿಲ್ವಲ್ಲ ನನಗೆ. ಅಯ್ಯೋ! ಏನು ಮಾಡೋದು ಇವಾಗ? ಅಯ್ಯೋ! ಯಾರು ಹೇಳಿರ್ಬೋದು ಅವಳಿಗೆ ನಾನು ಕಳ್ತನ ಮಾಡಿದ್ದೀನಿ ಅಂತ? ನನಗೂ ಅವ ಅಣ್ಣಂಗೂ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ನಾನು ಕಳ್ತನ ಮಾಡಿದ್ದೀನಿ ಅಂತ. ಆದ್ರೂ ನನ್ನ ಹೆಂಡ್ತಿಗೆ ಹೆಂಗ್ ಗೊತ್ತಾಯ್ತು? ಯಾರನ್ನ ಹಾಕ್ಕೊಟ್ರಾ? ಇಲ್ಲ ನಾವೆಲ್ಲಾದ್ರೂ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಬಿಟ್ಲಾ ಅಂತ? ಅಯ್ಯೋ ದೇವ್ರೇ! ಇವ್ಳಿಗೆ ಏನೋ ಗೊತ್ತಾಗ್ಬಿಟ್ರೆ ನಾನು ಪೊಲೀಸ್ ಸ್ಟೇಷನ್‌ಗೆ ಕರ್ಕೊಂಡೋಗ್ಬಿಟ್ಟು ಕೂರ್ಸೋ ಗಂಟ ಸಮಾಧಾನ ಇಲ್ಲ ಇವ್ಳಿಗೆ. ಈಗ ಏನಪ್ಪ ಮಾಡಲಿ? ನನ್ನ ಹೆಂಡ್ತಿ ಕೈಯಿಂದ ತಪ್ಪಿಸ್ಕೊಂಡು ಹೊಂಟೋಗ್ಬಿಡ್ಬೇಕು. ಅವಳ ಹತ್ರ ಮಾತಾಡಿದ್ರೆ ತಾನೇ ನನ್ನನ್ನು ಬಾಯಿ ಬಿಡ್ಸೋದು. ಮಾತಾಡಲಿಲ್ಲ ಅಂತಂದ್ರೆ ಏನು ಮಾಡ್ತಾಳೆ ನನ್ನ? ಸುಮ್ಕೆ ಆಗೋಯ್ತಾಳೆ. ನೋಡು ನಾನು ಮಾತೇ ಆಡಕ್ಕೆ ಹೋಗಲ್ಲ, ತೆಪ್ಪಗೆ ಹೊಂಟೋಯ್ತೀನಿ. ರೀ ರೀ ಅಯ್ಯೋ ಕರಿತಾವಳಲ್ಲಪ್ಪ, ಯಾಕೆ ಬೇಕು ಇವ್ಳು ಸವಾಸ? ಹೊಂಟೋಗ್ಬಿಡೋಣ. ತಿರುಗಿ ಇಲ್ದಿರೋದೆಲ್ಲ ಬಾಯಿ ಬಿಡಿಸ್ಬಿಟ್ರೆ ಯಾಕೆ ಬೇಕು? ರೀ 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 ಆವಾಗಿಂದ ಕರಿತಾ ಇವ್ನಿ ರೀ 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 ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಯ್ತಾನೆ ಅವ್ರೆ. ನೋಡು ನೋಡು, ನೀ ಸುಮ್ಕೆ ನಾನು ಹೇಳೋದನ್ನ ಕೇಳಿಸ್ಕ. ಅದೇನ್ ಕಳ್ತನ ಮಾಡಿದ್ಯಾ ಅಂತ ಹೇಳಿ ನೀನ್ ನನಗೆ. ನಾನು ಹೆಂಗೋ ಬಚಾವ್ ಮಾಡ್ತೀನಿ. ಏನ್ ಮಾಡಿದೀಗ ಹೇಳು? ನೋಡು ನಂಗೆ ನಿಂತಾಗ ಮಾತಾಡಕ್ಕೆ ನಂಗೆ ಟೈಮ್ ಇಲ್ಲ. ನಂಗೆ ಒಸಿನೂ ಟೈಮ್ ಇಲ್ಲ ನಿಂತಾಗ ಮಾತಾಡಕ್ಕೆ ನಂಗೆ. ನಾನು ಹೋಗ್ಬೇಕು. ನಂಗೆ ಮೀಟಿಂಗ್ ಐತೆ. ನನಗೆ ಏನೋ ಐತೆ, ಕೆಲಸ ಐತೆ. ಅದೇನ್ ಕೆಲ್ಸ ಆಯ್ತು ನಂತಾಗ ಮಾತಾಡ್ಬಿಟ್ಟು ಆಮೇಗಿಂದ ನೀವು ಏನ್ ಕೆಲ್ಸಕ್ಕಂದ್ರೆ ಹೋಗಿ. ದೇವ್ರನೇ ಕೇಳ್ತೀನಿ. ನನ್ಗೇನೋ ಡೈವರ್ಸ್ ಕೊಟ್ಬಿಟ್ಟಿದ್ರೆ ಅದೊಂದು ಲೆಕ್ಕ ಆಗಿರೋದು. ನೀವು ನನ್ನ ಗಂಡನೇ ಇಲ್ಲ ಅಂತ ಸುಮ್ಮನೆ ಹೋಗ್ಬಿಡ್ತಾ ಇದ್ದೆ. ಇನ್ನು ಡೈವರ್ಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇವಾಗ ನನ್ನ ಗಂಡನೇ ನೀವು ಲೆಕ್ಕ ಹೇಳಿ. ಕರೆಕ್ಟಾಗಿ ಹೇಳಿ, ನನಗೆ ಸುಳ್ಳು ಹೇಳ್ಬೇಡಿ. ಕಳ್ತನ ಮಾಡಿದಿರ ತಾನೇ? ಒಪ್ಕೊಳ್ಳಿ. ಅಯ್ಯೋ ಇವ್ರ ಇದ್ಯಾಕೆ ಹಿಂಗ್ ಹೋಯ್ತವ್ರಲ್ಲ ಹಿಂಗೆ? ಹಾ ಲಕ್ಷ್ಮು ಯಾರೋ ಅಜ್ಜಿನ? ಓ ಕಣವ ಅಜ್ಜಿನ ನೀ ಅಲ್ಲ. ಕೋಳಿಂಗ್ ಕೇಳ್ಬಿಟ್ಟು ಮಸಾಲೆ ಹರಿತಾರ ನಂಗೆ. ಈ ನನ್ನ ಮಗ ನೀನು ಕೇಳಿದಕ್ಕೆಲ್ಲ ಉತ್ತರ ಕೊಟ್ಬಿಡ್ತಾನ. ನೀನು ಹೇಳಿದಕ್ಕೆಲ್ಲ ಹ್ಞೂ ಕಳ್ಳ ಕಳ್ಳ ಅಂತ ಒಪ್ಕೊಬಿಡ್ತಾನ. ನೀನು ಕೈ ಚೊಳಕ ತೋರ್ಸಿದ್ರೆ ತಾನೇ ಅವನು ಕಳ್ಳನೋ ಕಳ್ಳ ಅಲ್ವೋ ಅಂತ ಗೊತ್ತಾಗೋದು. ಈ ಅಜ್ಜಿ ಸುಳ್ಳು ಹೇಳ್ಬಿಟ್ಟವಳೆ ನನ್ನ ಸಂಸಾರ ಕಿತ್ತಾಕಕ್ಕೆ ಅಂತ ಅನ್ಕೋಬೇಡ ನೀನು. ಇವತ್ತು ಇವನು ಬಾಯಿಂದ ನಿಜ ಬಂದೇ ಬರಬೇಕು. ಸರಿಯಾಗಿ ಹಾಕೊಂಡು ರುಬ್ಬು. ಅದು ಯಾಕೆ ಬಾಯಿ ಬಿಡಲ್ವೋ ನಾನು ನೋಡೇ ಬಿಡ್ತೀನಿ. ನೋಡಜ್ಜಿ ಮಾತಾಡ್ತೀರ ನಂತ ಹಾಗೆ ಕರೀತಿದ್ರು ನೆಟ್ಟಿಗೆ ಒಯ್ತಾನೆ ಅವನೇ. ಕರೀತಾನೆ ಇವನಿ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಯ್ತಾವನಲ್ಲ ನೆಟ್ಟಿಗೆ. ನೀನು ಎಂತ ಲೋಪ ನನ್ನ ಮಗ ಇರಬೇಡ. ಅಯ್ಯೋ ನಿನ್ನ ಅವನು ನಿನ್ನ ಹತ್ರ ತಗ್ಲಾಕೊಂಬಿಟ್ರೆ ಕಷ್ಟ ಆಯ್ತದೆ ಅಂತ ನಿನ್ನ ತಾಯಿಯಿಂದ ತಪ್ಪಿಸ್ಕೊಂಡು ಓಡೋಯ್ತಿರೋದು. ಕಳ್ಳ ನನ್ನ ಮಗ. ನೀನು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನೋಡು. ಈಗ ಅದೆಲ್ಲ ಬಿಡು. ಈಗ ನನ್ನ ಮಾತು ಕೇಳು. ಹೋಗಿ ಚೆನ್ನಾಗಿ ಹಾಕೊಂಡು ರುಬ್ಬು. ಸರಿಯಾಗಿ ತೆಗೆದುಕೋ. ಅದು ಯಾಕೆ ಬುದ್ಧಿ ಬರೋಕ್ಕಿಲ್ವ ನಾನು ನೋಡೇ ಬಿಡ್ತೀನಿ. ಅದು ಯಾಕೆ ನಿಜ ಒಪ್ಕೊಳಕ್ಕಿಲ್ವ ನಾನು ನೋಡೇ ಬಿಡ್ತೀನಿ. ಈ ಅಜ್ಜಿ ಸುಳ್ಳು ಹೇಳೋಕ್ಕಿಲ್ಲ. ಅವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೇನೇ ನಾನು ಹೇಳಿದ್ದು. ಇಲ್ಲಾಂದರೆ ನನಗೇನವ ನಿಮ್ಮ ಸಂಸಾರ ಕಿತ್ತಾಕಕ್ಕೇನಾರ ಆಸೆಯಾ? ನಿಜ ಕಳ್ಳನ ಮಗನೇ ಅವನು. ನಾಲ್ಕು ಬಿಡು ಬಾಯ್ ಬಿಡ್ತಾನೆ. ಹೂನಜ್ಜಿ ನೀನು ಹೇಳೋದು ಸರಿಯಾಗೇನೇ ಐತೆ. ಈ ನನ್ನ ಮಗ ಸುಮ್ಮನೆ ಬಾಯ್ ಬಿಡು ಅಂದರೆ ಎಲ್ಲಿ ಬಾಯ್ ಬಿಡ್ತಾನೆ? ಭಿಕ್ಷೆ ಎತ್ತಿದ್ರೂ ಬಾಯ್ ಬಿಡೋಕ್ಕಿಲ್ಲ. ಆವಾಗಿಂದ ಕೇಳ್ಕೊಂತಾನೆ ಇವನು, ಆದ್ರೂ ಬಾಯ್ ಬಿಡ್ತಾ ಇಲ್ವಲ್ಲ ಲೋಪರ್ ನನ್ನ ಮಗ. ಇರಿ ನೀವು ಹೇಳ್ದಂಗೆ ಏನೇ ಮಾಡ್ಬಿಟ್ಟು ಬಾಯ್ ಬಿಡಿಸ್ತೀನಿ. ಏನಕ್ಕೂ ಹೆದರ್ಕೋಬೇಡ, ನಾನು ಇದ್ದೀನಲ್ಲ. ನಡಿ ನಡಿ ನಡಿ, ನಾನು ಬರ್ತೀನಿ. ಸರಿ ಬಾಜಿ. ಅಯ್ಯೋ ಒಳ್ಳೆ ಪೀಡೆ ಥರ ನಿಂದನೇ ಬತ್ತಾವಳಲ್ಲ ನನ್ನ ಹೆಂಡತಿ. ಥು ಇವಳೊಂಥರ ಫೆವಿಕಲ್ ಥರನಪ್ಪ. ಇವಳ ಹತ್ರ ಹೋಗ್ಬಿಟ್ಟು ಬಿಲ್ಡಪ್ ಕೊಡೋ ಅವಶ್ಯಕತೆ ನನಗೆ ಇರಲಿಲ್ಲ. ಬಿಲ್ಡಪ್ ಕೊಟ್ಟಿದ್ದಕ್ಕೆ ತಾನೇ ಇವಳಿಗೆ ಎಲ್ಲನೂ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಏನೂ ಗೊತ್ತಾಯ್ತಾನೆ ಇರಲಿಲ್ಲ. ನಾನೇ ದಡ್ಬಡ್ಡಿ ನನ್ನ ಮಗ. ನಾನೇ ಬಿಲ್ಡಪ್ ಕೊಟ್ಟಿದ್ದು. ಥು ನನ್ನ ಮಗ ಮುಚ್ಚ. ರೀ ಈಗ ನಿಂತ್ಕಂತ್ರ ತೆಗುತ್ತಲಕ್ ಬಾರಿಸ್ಲೋ. ಏನೇನು ಏನು ನೀನೇ ನಂತಾಗ ಮಾತಾಡ್ತಿದ್ಯಾ? ನನ್ನ ಜೊತೆಗೇನಿದ್ಯಾ ನೀನು? ಆದ್ರೂ ಯಾಕೆ ಈ ದೌಲತ್ತಾಗ ಮಾತಾಡ್ತಿದ್ದೀಗಲ್ಲ ನೀನು? ಏನಾಯ್ತು? ನೀನು ಹಿಂಗೆಲ್ಲ ಮಾತಾಡ್ಬೇಡ ನಂತಾಗೆ. ಹೆಂಗ್ ಸಿಕ್ರ ಹಂಗೆ ನೀನು ಏನು ದೌಲತ್ತಾಗ ಮಾತಾಡ್ತಾ ಇದೆಯಾ ನೋಡು. ಈಗ ನಾನು ಏನೆಲ್ಲ ಮಾಡ್ಕೊತೀನಿ ನಿನ್ಗೆ ಯಾಕೆ? ನನ್ನ ಹಿಂದೆ ಬಂದ್ಬಿಟ್ಟು ಹಿಂಗೆಲ್ಲ ನನ್ನ ಪ್ರಾಣ ಹಿಂಡ್ಬೇಡ ನೀನು. ಏನಾಯ್ತು ನಿಂಗೆ? ನನ್ನ ಹತ್ರ ಹಿಂದೆ ಬಂದ್ಬಿಟ್ಟು ಓಡಾಡ ಅಂತದು ಏನಾಯ್ತು? ಅಯ್ಯ ಲಕ್ಷ್ಮು, ಇನ್ನು ನೋಡ್ತಿದ್ಯಲ್ಲ ಮೀ, ತೆಗ್ದೊಂದು ಬಿಡು. ನಿನ್ನ ಗಂಡ ಏನು ಮಾಡಲ್ಲ, ತೆಗ್ದೊಂದು ಬಿಡು. ಯಪ್ಪ ಯಾಕೆ ಹೊಡಿತಿದ್ಯಾ? ನೋಡು ನಾನು ತಿರುಗಿ ಬಿದ್ದೆ ಅಂದ್ರೆ. ನೀನ್ ತಿರುಗಿ ಬಿದ್ದೆ ಅಂದ್ರೆ ನಿಂಗೇನು ಮಾಡೋಕ್ಕಾಗಲ್ಲ. ನಿನ್ನ ಕೈಲಿ ಕೆರೆನಾಗ ಮುಳುಗು ಸೇತ್ಬಿಟ್ಟು ಹೋಯ್ತೀನಿ ನಾನು. ಗೊತ್ತಲ್ಲ ಮೊದಲೇ ನಾನು ಏನು ಅಂತ ಹೇಳ್ಬಿಟ್ಟು. ಮುಚ್ಕೊಂಡು ಏನು ಮಾಡ್ತಿದ್ಯಾ, ಎಲ್ಲಿ ಕಳ್ತನ ಮಾಡ್ಕೊಂಬಿಟ್ಟು ಬಂದೆ, ಏನು ಅರೆ ಮಾಡ್ತಿದ್ಯಾ ಅಂತ ನನಗೆ ಹೇಳು. ನನಗೆಲ್ಲ ವಿಷಯನೂ ಗೊತ್ತಾಗಲೇಬೇಕು. ಇಲ್ಲ ಅಂದರೆ ಕೆರೆ ಫಲ ಹೋಯ್ತೀಯ ನೀನು. ಹಮ್ಮಿಕೊಂಡು ಹೇಳು ಏನು ಮಾಡ್ತಿದ್ಯಾ, ಏನು ಕೆಲಸ ನಿಂದು. ಅಲ್ಲಿ ಹೋಗ್ಬಿಟ್ಟು ಅದೇನು ಬಿಸ್ನೆಸ್ ಮಾಡ್ತಿದ್ಯಾ? ಕಳ್ತನೆ ತಾನೇ ನೀನು ಮಾಡ್ತಿರೋದು. ನೋಡೆ ಲಕ್ಷ್ಮೋ, ನನಗೆ ಸಿಟ್ಟು ಹತ್ತಿಸ್ಬೇಡ. ನನ್ನ ಇಷ್ಟ ನಾನು ಏನಾರ ಮಾಡ್ಕೊತೀನಿ. ಒಂದು ತೆಗೆದು ಬುಟ್ಟ ಅಂತಂದ್ರೆ ನೀನು ಉಳ್ಳಾಡ್ಕೊಂಡು ಹೋಗ್ಬಿಟ್ಟು ಬಿದ್ಬಿಡ್ತೀಯ ಅಷ್ಟೇ. ಏನಿಯಾ ಸುಮ್ಮನೆ ನಿನ್ನ ಪಡಗು ನೀನು ಇದ್ಬಿಡು ಅಷ್ಟೇ. ನನ್ನ ಪಡಗು ನಾನು ಇದ್ಬಿಡ್ತೀನಿ. ನನಗೆ ಸುಮ್ಮನೆ ತಿಕ್ಲತ್ತಿಸ್ಬೇಡ ನೀನು. ನೋಡು ಲಕ್ಷ್ಮೋ, ಇನ್ನು ನೋಡ್ತಿದೀಯಲ್ಲ. ನನಗೆ ಸುಳ್ಳು ಹೇಳ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಕ್ಕಿಲ್ಲ. ಈಗ ನಿಜ ಹೇಳ್ತೀಯ ಇಲ್ಲ ಎತ್ತಿ ಕೆರೆಗೆ ಹಾಕ್ಲಾ ಹೇಳ್ಬಿಡು. ದೇವ್ರಣೆ ಕೇಳ್ತಾ ಇದೀನಿ, ಕೆರೆಗೆ ನೀ ಹಾಕೋದು. ಕೊಂತ್ರಿ ನನ್ನ ಮಗನೇ, ನನ್ನ ಹತ್ರ ಇಕ್ಕಬೇಡ. ನೋಡು ನಾನು ಬ್ಯಾರೆ ಹುಡುಗಿರ್ತಾರ, ನಾನು ಅಲ್ವೇ ಅಲ್ಲ. ಹೋಗಿ ನಮ್ಮ ಊರ ಕೇಳಿ ನನ್ನ ಬಯೋಡಾಟಾ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಅಮ್ಮಿಕಂಡು ಸುಮ್ಮನಿದ್ದೆ. ದುಡಿಲಿಲ್ಲ ಅಂದ್ರೂ ಓಡಾಡ್ಕೊಂಡೆಲ್ಲ ಬಿದ್ದಿದ್ಯಾ ಬೇವರ್ಸಿ ಥರ ಅಂತ ಹೇಳ್ಬಿಟ್ಟು ಈಗ ಹೋಗ್ಬಿಟ್ಟು ಎಲ್ಲೆಲ್ಲೋ ಕಳ್ತನ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ಊರಾಗೆಲ್ಲ ಮೆರಿತಿದ್ರೆ ನಾನು ನೋಡ್ಕೊಂಡು ಸುಮ್ಮನಿದ್ ಬಿಡ್ತೀನ. ನನ್ನ ಮಗನೇ ಅಂತಾರೆ ಎಲ್ರೂ ಅವ್ನ ಸವಾಸ ನಿಂಗೆ ಯಾಕೆ ಬಿಟ್ಬಿಟ್ಟು ನೆಮ್ಮದಿಗಿರು ಅಂತ. ನಾನು ಯಾಕಲ್ಲ ನೆಮ್ಮದಿಗಿರ್ಬೇಕು? ನನ್ನ ನೆಮ್ಮದಿ ಕೆಡ್ಸಿರೋದು ನೀನು. ನನ್ನ ಪಾಡಿಗೆ ನನ್ನ ಮನೆಯಾಗಿದ್ರೆ ಬಾ ಹಂಗೆ ಹಿಂಗೆ ನೀನು ಮದುವೆ ಮಾಡ್ಕೊತೀನಿ ಪಿರುತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಬಿಟ್ಬಿಟ್ಟು ಬಂದು ನನ್ನ ಜೀವನ ಎಲ್ಲ ಹಾಳು ಮಾಡಿದ್ದಲ್ದೆ ನನಗೆ ಸುಳ್ಳು ಭರವಸೆ ಕೊಟ್ಬಿಟ್ಟು ನನ್ನ ಬೀದಿಗೆ ಬಿಟ್ಟರೆ ನನ್ನ ಮಗ ನೀನು. ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಇದು ಮಾಡಿಬಿಡ್ಲಿ ಬಿಟ್ಬಿಡ್ಲಿ ನಿನ್ನ? ಯಾಕಲ್ಲೇ ಬಿಡ್ಲಿ ನಾನು ನಿನ್ನ? ಅಯ್ಯೋ ಯವ್ವ, ಯಾಕ್ಲೆ ಹಿಂಗ್ ಹೊಡಿತಿದ್ಯಾ? ಅಯ್ಯೋ ಬುಡೆ, ನನ್ನ ಬುಡೆ. ನಿನಗೂ ಗೊತ್ತು ನಾನು ಯಾಕೆ ಹೊಡಿತಿದ್ದೀನಿ ಅಂತ ಹೇಳ್ಬಿಟ್ಟು. ನೀನು ನಿಜ ಒಪ್ಗಳ ಗಂಟನವೇ ನಾನು ಬಿಡಕ್ಕಿಲ್ಲ. ಮುಚ್ಕೊಂಡು ನಿಜವ ಒಪ್ಕ. ನಾನು ಹೇಳ್ತಾ ಇದ್ದೀನಿ ತಾನೇ, ಒಪ್ಕ ಅಂತ ಹೇಳ್ಬಿಟ್ಟು ಒಪ್ಕ. ಅದೇನು ಅವರೇ ಮಾಡ್ತಿದ್ಯಾ ಅಂತ ಒಪ್ಕ. ಇಲ್ಲ ಅಂದ್ರೆ ನೀನು ಹಿಂಗೆ ಎಳ್ಕೊಂಡು ಹೋಗ್ಬಿಟ್ಟು ನೀರಾಗಿ ಕೆಸ್ಬಿಡ್ತೀನಿ. ನನಗೆ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು ನಿನಗೆ ಹೇಳ. ಯವ್ವ ಯವ್ವ ಲಕ್ಷ್ಮೂ, ಬುಡೆ ನನ್ನ. ಅಯ್ಯೋ ಅಯ್ಯೋ ಅನ್ನಿಸ್ತಾಳಪ್ಪ ನನ್ನಂತೂ. ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಇಲ್ಲಿ ಯಾರು ನೋಡ್ತಾ ಇಲ್ಲ ಅಲ್ವಾ? ಲಕ್ಷ್ಮೂ ಬುಡೆ, ನಾನು ಹೋಯ್ತೀನಿ. ನೀನೇ ನನ್ನ ನೋಡ್ಕೊತಿದ್ಯಾ, ನನ್ನ ಸಾಕ್ತಿದ್ಯಾ, ನಾನು ಹೆಂಗ್ ಬೇಕಾದ್ರು ಮಾಡ್ಕೊತೀನಿ ಬುಡೆ. ಯಪ್ಪೋ ನನ್ ಸತ್ತೆ ಯವ್ವ, ನನ್ನ ಕುತ್ತಿಗೆ ಮೇಲೆ ಕಾಲಿಕ್ಕವಳು, ನನ್ನ ಸಾಯಿ ಬಡಿತಾವಳು. ಅಮ್ಮ ಇವಳು ನನ್ನ ಹೆಂಡ್ತಿ. ಅಯ್ಯೋ ಬಿಡೆ ಬಿಡೆ, ನಾನು ನಿನ್ನ ಹತ್ರ ಬಂದ್ಬಿಟ್ಟು ಕಾಸು ಕೇಳ್ತಿದ್ದೀನ ಬಿಡೆ. ಅಯ್ಯೋ ಬಿಡೆ ನನ್ನ. ರೀ, ನನಗೆ ಮುರುವಾದಿ ಹೋಯ್ತದೆ ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ. ಒಮ್ಮಿಕಂಡು ನಿಜ ಹೇಳ್ಬಿಡಿ, ಇಲ್ಲ ಕೆರೆ ಪಾಲ ಹೋಗ್ಬಿಡ್ತೀನ ನೋಡಿ. ನೀವು ಕೆರೆನ ಕಾಲ್ ಜಾರ್ ಬಿದ್ದು ಸತ್ತ ಅಂತ ಹೇಳ್ಬಿಟ್ಟು ಊರಿಗೆಲ್ಲ ಪ್ರಚಾರ ಮಾಡ್ಬಿಡ್ತೀನಿ ನಾನು. ಇಲ್ಲ ಕಳ್ತನ ಮಾಡ್ಬಿಟ್ಟು ಅದ್ರದ್ದು ನೋವು ತಡ್ಕೊಳಕ್ಕಾಗಿದ್ದಂಗೆ ಕೆರೆಗೆ ಆರ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ನಾನೇ ಊರು ತುಂಬ ಪ್ರಚಾರ ಮಾಡ್ಬಿಡ್ತೀನಿ. ಮೊದಲೇನು ಗೊತ್ತಲ್ಲ ನಾನು ತಿಕ್ಲು ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ. ಈಗ ಒಮ್ಮಿಕಂಡು ನಿಜ ಹೇಳ್ತೀರಾ, ಇಲ್ಲ ಅಂದರೆ ಕೆರೆಗೆ ತಳ್ಳ ಹೇಳ್ಬಿಡಿ. ನಾನೇ ನಿಮ್ಗಿನ ದೊಡ್ಡ ಶಕ್ತಿವಂತನೇ. ನಿಮ್ತಾಗ ಏನೂ ಇಲ್ಲ, ನನ್ನ ತಾಗ ಶಕ್ತಿ ಹಂಗೈತೆ. ಎಳ್ಕೊಂಡು ಕೆರೆಗೆ ಹಾಕ್ಲಾ, ಇಲ್ಲ ನಿಜ ಹೇಳ್ತೀರಾ ಹೇಳಿ ಅಷ್ಟೇ. ಇಷ್ಟೆಲ್ಲ ಬೆಂಡ್ ಎತ್ತಿದ್ದೀನಿ. ಇಷ್ಟೆಲ್ಲ ಮಾಡ್ದೊಳಗೆ ಇನ್ನೊಂದು 4 ಬೆಂಡ್ ಎತ್ಬಿಟ್ಟು ನಿಮಗೆ ಕೆರೆಗೆ ತಳ್ಳೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ಪೀಡೆ ತೊಲಗ್ತು ಅಂತ ಅನ್ಕೋತೀನಿ. ನಿನ್ನಂಥ ಗಂಡನ ಜೊತೆ ಬಾಳೋದಕ್ಕಿನ್ನೂ ಗಂಡ ಇಲ್ಲ ಅಂತಲೇ ನೀ ನೆಮ್ಮದಿನಾಗ ಬಾಳೋದು ಎಷ್ಟೋ ವಾಸಿ ತಾನೆ. 10 ಪೈಸೆ ದುಡಿಯೋಕ್ಕೆ ಯೋಗ್ಯತೆ ಹೇಳ್ದಿರ ಕಳ್ಳನ ಮಗ. ಕಳ್ತನ ಮಾಡ್ಕೊಂಬಿಟ್ಟು ಬಂದಿಲ್ಲ, ಊರಾಗೆಲ್ಲ ಬಿಲ್ಡಪ್ ಬೇರೆ ಕೊಡ್ತಾವನೆ. ನಿಮ್ಮ ಅಮ್ಮ ಹೇಳಿದ್ಲ ಕಳ್ತನ ಮಾಡು ಅಂತ ಹೇಳ್ಬಿಟ್ಟು. ಈಗ ಒಪ್ಕೊಂತೀಯೋ ಕೆರೆಗೆ ತಳ್ಳ ಹೇಳು? ಸರಿಯಾಗಿ ಮಾಡಿದ್ಯಾ ಲಕ್ಷ್ಮು. ಈಗ ಒಪ್ಕೊಳ್ದಿದ್ದಂಗೆ ಬೇರೆ ಇನ್ನೇನು ಮಾಡ್ತಾನೆ? ಅಮ್ಮಿಕೊಂಡು ಒಪ್ಕೊಂಡ್ಲೇನೇ ಬೇಕು. ಒಪ್ಕೊಂಡೆ ಒಪ್ಕತಾನೆ ಲೋಪರ್ ಕಳ್ಳನ ಮಗ. ಒಪ್ಕತಾನೆ ಬಿಡು. ಆಯ್ತು ಆಯ್ತು, ನಿಜ ಹೇಳ್ತೀನಿ ಬಿಡು ಲಕ್ಷ್ಮೂ, ನಿಜ ಹೇಳ್ತೀನಿ ಬಿಡು. ನೀನು ನನ್ನ ಸಾಯಿಸ್ಬೇಡ, ನಾನು ಎಲ್ಲ ನಿಜನೂ ಹೇಳ್ತೀನಿ ಬಿಡು. ಯವ್ವ ನಾನು ಸತ್ಯ ಹೋಯ್ತಿದ್ದೆ ಅನ್ನಿಸ್ತದೆ. ಯವ್ವ ದೇವ್ರೇ ಯಪ್ಪ, ನೀನೇನು ಹೆಣ್ತಿನ ಇಲ್ಲ ಅಂದ್ರೆ ರಾಕ್ಷಸಿನ ಒಂದು ಗೊತ್ತಾಯ್ತಿಲ್ವಲ್ಲ. ಇದು ಯಾಕೆ ಹಿಂಗೆ ಹೊಡೆದಾಗ್ತಿದ್ದೀಗಲ್ಲ ನೀನು? ಯಮ್ಮ ದೇವ್ರೇ. ಈಗ ನಿಜ ಬೊಗಳು ಅಂತ ಹೇಳಿದ್ನಲ್ಲ, ಬೊಗಳು ಹೇಳ್ತೀನಿ. ಅದು ನಾನು ಕೆಲಸ ಹುಡುಕಣೆ ಹೋಗಿದ್ದು. ಬಿಸ್ನೆಸ್ ತೋರಿಸ್ತೀನಿ ನಿನಗೆ, ಚೆನ್ನಾಗಿ ಬಿಸ್ನೆಸ್ ಮಾಡಿಸ್ತೀನಿ ನಿನಗೆ. ನಿನ್ನ ಟಾಪಾಗಿ ತಗೊಂಡೋಯ್ತೀನಿ ನಿನ್ನ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಅಣ್ಣನೇ ನನ್ನ ಕರ್ಕೊಂಡೋಯ್ತು. ನಾನು ಏನೋ ಬಿಸ್ನೆಸ್ ಮಾಡ್ಬಿಟ್ಟು ಸಂದಾಗ ದುಡ್ಡು ಮಾಡ್ಕೊಳ್ಳೋಣ, ನಾನು ಟಾಪಾಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿ ಹೋದ್ಮೇಲೆ ಒಂದಿನ ಬಿಸ್ನೆಸ್ ಮೀಟಿಂಗ್ ಐತೆ ಅಂತ ಹೇಳ್ತು. ನಾನು ಬಿಸ್ನೆಸ್ ಮೀಟಿಂಗ್ ಅಲ್ವಾ ಏನೋ ಕೇಳೋಣ ಅಂತ ಹೋದೆ. ಆಮೇಲಿಂದ ಗೊತ್ತಾಯ್ತು ಅಲ್ಲಿ ಬಿಸ್ನೆಸ್ ಮೀಟಿಂಗ್ ಏನು ನಡೀತಿತ್ತು ಅಂತ ಹೇಳಿ. ಯಾವುದೋ ಒಂದು ಕಳ್ತನ ಮಾಡ್ಬಿಟ್ಟು ಅದು ಇದು ಅಂತ ಮಾತಾಡ್ತಿದ್ರು. ನಾನು ಹೇಳ್ದೆ, ಇಲ್ಲ ಕಣಣ್ಣ, ನಾನು ಕಳ್ತನ ಮಾಡೋಕ್ಕಿಲ್ಲ ಕಣಣ್ಣ ಅಂತ ಹೇಳ್ದೆ. ಇಲ್ಲ ಇನ್ನು ಮಾಡಬೇಕು, ಹಂಗೆ ಹಿಂಗೆ, ಹಂಗೆ ಬರ್ತದೆ ದುಡ್ಡು, ಹಿಂಗೆ ಬರ್ತದೆ ದುಡ್ಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಟಾಪಾಗಿ ಹೊತ್ತಿಸ್ಬಿಟ್ರು. ನಾನು ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಆಯಿತು ಅಂತೇಳಿ ಹೋಗಿ ಒಡವೆ ಅಂಗಡಿ ಇತ್ತು, ಅಲ್ಲಿ ಕಳ್ತನ ಮಾಡಿದೆ. ನಾನು ಅವನು ಎಲ್ಲ ಸೇರ್ಕೊಂಡು, ನಾನು ಈಚೆ ಕಡೆ ನಿಂತಿದ್ದೆ, ಅವ್ರು ಒಳಗಡೆ ನಿಂತಿದ್ರು. ಕಳ್ತನ ಮಾಡಿದೆ. ಆಮೇಲೆ ಅದಕ್ಕೆ ಅವರು ಕಾಸ ನನಗೆ 5 ಲಕ್ಷ ಕೊಟ್ಟರು. ಅದನ್ನೇ ತಗೊಬಿಟ್ಟು ಬಂದು ಮನೆ ಕೊಟ್ಟು ನಮ್ಮ ಅಮ್ಮಂಗೆ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ದೆ. ನಮ್ಮ ಅಮ್ಮನೂ ಹೌದಾ ಅಂತ ಸುಮ್ಮನಾಯ್ತು. ಇಷ್ಟೇ ಲಕ್ಷ್ಮೂ ನಡೆದಿದ್ದು. ಅಯ್ಯೋ ನೀನು ಬೋರ್ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗದ್ ಬಿದ್ದು ಎಳ್ಳಿ ಕೈಯಾಗ ಹೋಗ. ಏನು ಬಂದಿರೋದು ನಿಂಗೆ ದೊಡ್ಡ ರೋಗ ಬೇವರ್ಸಿ ಮೈ ಬಗ್ಸ್ಬಿಟ್ಟು ದುಡ್ದು ತಿನ್ನಕ್ ನಿನಗೆ ಬಡ್ಡಿ ನನ್ನ ಮಗನೇ. ಲಕ್ಷ್ಮೂ ಇರೋದು ಹೇಳಿದಿನಲ್ಲ ಇದ್ದಕ್ಕೆ. ಅಲ್ಲಲೇ ಅವ್ರು ಎಷ್ಟು ಕಷ್ಟಪಟ್ಬಿಟ್ಟು ದುಡಿತಾರೋ ಕಾಸ, 1 ರೂಪಾಯಿ ಕುಡಿಕೊಂಡು ನನ್ನ ಮಗಳು ಮನೆಗೆ ಆಯ್ತದೆ, ನನ್ನ ಮನೆಗೆ ಆಯ್ತದೆ, ನನ್ನ ಮಗನ ಕಷ್ಟಕ್ಕೆ ಆಯ್ತದೆ ಅಂತ ಅವ್ರು ಎಷ್ಟು ಕಷ್ಟಪಟ್ಬಿಟ್ಟು ದುಡಿತಿತ್ತಾರೋ. ನಿನಗೂ ನಿಮ್ಮ ಅಮ್ಮಂಗೂ ಬಿಟ್ಟಿ ಕುಳಿ ತಿನ್ನಕ್ಕೆ ಅಂತ ಕಳ್ತನ ಕೆಲಸ ಮಾಡ್ತಾ ಇದ್ದೀರಾ ಲೋಪರ್ ನನ್ನ ಮಗನೇ. ನಿನಗೆ ನೀನು ಏನು ಅಂತ ಕಟ್ಕೊಬಿಟ್ಟು ನಾನಂತ ನನ್ನ ಜನ್ಮಕ್ಕೆ ಬೆಂಕಿ ಯಾಕೆ ಹಂಗೆ ಇದ್ದಿದ್ರೆ ನಾನು ನೆಮ್ಮದಿಗಿತ್ತಾ ಇದ್ದೆ. ಹೋಗಿ ಬೇವರ್ಸಿ ನನ್ನ ಮಗನ ಏನು ದೊಡ್ಡ ಇದು ಮಾಡಿದ್ದೀನಿ ಅಂತ ಕಟ್ಕೊಬಿಟ್ನಲ್ಲ ಆಲ್ಕ ನನ್ನ ಮಗನೇ. ಈಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕ ಕಳ್ ನನ್ನ ಮಗನೇ. ಆ ದುಡ್ಡೆಲ್ಲ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಟ್ಟು ಬಂದ್ಬಿಡ್ಬೇಕು ನೀನು. ಲಕ್ಷ್ಮೂ ನಂತ ಕಾಸಿಲ್ಲ ಲಕ್ಷ್ಮೂ, ನಾನು ಎಲ್ಲಿದ್ದೆ ತಗೊಬಿಟ್ಟು ಬಂದು ಕಟ್ಲಿ, ಎಲ್ಲ ಖರ್ಚಾಗೋಯ್ತು. ₹1,00,000 1.5 ಲಕ್ಷ ಫೋನ್ ತಗೊಂಡೆ. ಆಮೇಲೆ ಉಳಿದ್ರದೆಲ್ಲ ನಮ್ಮ ಅಮ್ಮಂಗೆ ಕೊಟ್ಟೆ. ನಂತ ಕಾಸಿಲ್ಲ. ನಮ್ಮ ಅಮ್ಮನೂ ಸಾಲ ಫಲ ತೀರಿಸಿ ಇನ್ನೊಂದು 1,00,000 2,00,000 ಮಾಡಿಕೊಂಡೈತೆ. ಎಲ್ಲ ಸೋಗೈಯಾಗೋಗ್ಬಿಟ್ಟೈತೆ ಲಕ್ಷ್ಮೂ, ನಮ್ತ ಕಾಸಿಲ್ಲ. ಇದೊಂದೇ ಕಿತ್ತನೆ ಮತ್ತೆ ಕಳ್ತನೇ ಮಾಡೋಕ್ಕಿಲ್ಲ. ಅವ್ರಿಗೆ ಗೊತ್ತಾಗಕ್ಕಿಲ್ಲ ನಾನೇ ಕಳ್ತನ ಮಾಡಿದ್ದೀನಿ ಅಂತ. ನಾನು ಈಚೆ ಕಡೆ ಇದ್ನಲ್ವಾ, ನಾನೇ ಕಳ್ಳ ಅಂತ ಅವ್ರಿಗೆ ಗೊತ್ತಾಗಿರಕ್ಕಿಲ್ಲ. ಲಕ್ಷ್ಮೂ ನನ್ನ ಬಿಟ್ಬಿಡು ಲಕ್ಷ್ಮೂ, ನಾನು ಕಳ್ತನೂ ಮಾಡಿಲ್ಲ. ಇನ್ನೊಂದು ಕಿತ್ತ ಕಳ್ತನಕ್ಕೆ ಸವಸಕ್ಕೇನೇ ಹೋಗಿಲ್ಲ ನಾನಂತೂ. ಬಿಟ್ಬಿಟ್ಟೆ ಅಂತ ಅನ್ಕ. ನಿಜವಾಗೂ ಇನ್ನೊಂದ್ಸಲ ನಾನು ಕಳ್ತನ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ.
ಹಂಗಿದ್ಬಿಡ್ತೀನಿ ನಾನು ಅಪ್ಪಗೆ ನಾನು ಪಾಡುಗೆ ನಾನು ಇನ್ನೊಂದು ಇಂಥ ಸಾವಾಸಕ್ಕೆ ನಾನು ಹೋಗೋದೇ ಇಲ್ಲ ಲಕ್ಷ್ಮಣ ನನ್ನ ಬಿಟ್ಬಿಡು ದಯವಿಟ್ಟು ಅಂತ ಕಾಸಿಲ್ಲ ಇವಾಗ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬರೋಕ್ಕೆ ಮತ್ತೆ ಹೊಡೆದೆ ಸುಮ್ಮನೆ ಬಿಟ್ಬಿಡ್ತಾರ ಅಣ್ಣ ಯಾಕೋ ಸುಗ್ಗಿಯಾಕಿಲ್ವನಿನ ಅವನೇನು ಪೊಲೀಸ್ನವರೆಲ್ಲ ಕರೆಸ್ಬಿಟ್ಟು ಅಲ್ಲಿ ನಿನ್ನ ಕ್ಯಾರ ತಗೊಂಡು ಹೊಡ್ಸಾಕಿಲ್ವನಿನ ಊರಾಗೆಲ್ಲ ಮಾನ ಮರದಿ ಹೋಗಿಲ್ವಾ ಕಳ್ತನ ಮಾಡ್ತೀಯಾ ಆ ಬೇವರ್ಸಿ ನನ್ನ ಮಗನ ಸಂಗನ ಫಸ್ಟ್ ಬಿಟ್ಬಿಡು ಆ ಬೇವರ್ಸಿ ನನ್ನ ಮಗ ನಿನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಳು ಮಾಡ್ತಾವನ ಇನ್ನೊಂದ್ಸಲ ನಾನು ಅವನ ಜೊತೆ ಇರೋದು ನೀನು ನೋಡ್ಬಿಟ್ಟೆ ಅಂದ್ರೆ ಕತ್ರು ಸಾಕ್ಬಿಡ್ತೀನಿ ನೋಡು ಈ ವಿಚಾರ ಊರಾಗ ಯಾರಿಗೂ ಹೇಳಕ್ ಹೋಗ್ಬೇಡ ತೆಪ್ಪು ಗಮ್ಮಿಕೊಂಡು ಸುಮ್ಮನೆ ಮನೆಗಿರು ಇನ್ನೊಂದು ಕಿತ ಕಳ್ತನ ಅಂತ ಅವ್ನ ಜೊತೆ ಓದಿ ಅಂದ್ರೆ ಪೊಲೀಸ್ನವ್ರಿಗೆ ನಾನೇ ಹಾಕೊಟ್ಬಿಡ್ತೀನಿ ಇಲ್ಲ ಇನ್ನೊಂದ್ಸಲ ಕಳ್ತನ ಅಂತ ಹೋಗಕ್ಕಿಲ್ಲ ಲಕ್ಷ್ಮ ದೇವರನ್ನ ಹೋಗಿಲ್ಲ ಇನ್ನೊಂದ್ಸಲ ಕಳ್ತನ ಮಾಡಕ್ ನಾನು ಹೋಗೋದೇನೇ ಇಲ್ಲ ಫೈನಲ್ ಬಿಟ್ಬಿಟ್ಟಿದ್ದೀನಿ ಇದೇ ಲಾಸ್ಟ್ ಬೇರೆ ಏನಾರ ಕೆಲಸ ಹಾಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಇಲ್ಲೇ ನೀನಿಯ ಇನ್ನೊಂದ್ಕಿಂತ ಕೆಲ್ಸಕ್ಕೆ ಹೋಗಕ್ಕಿಲ್ಲ ನಾನು ಅಂತ ಕಳ್ತನ ಎಲ್ಲ ಮಾಡಕ್ಕಿಲ್ಲ ಲಕ್ಷ್ಮ ಪ್ಲೀಸ್ ಲಕ್ಷ್ಮ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಡ ಬಿಟ್ಬಿಡು ಇಲ್ಲಿಗೆ ನೀನಿಯ ನಾನೆಲ್ಲ ಇಲ್ಲಿಗೆ ಬಿಡೋದು ನೀನು ಇಲ್ಲಿಗೆ ಬಿಡಬೇಕು ನನ್ನ ಮಗನೇ ಅವ್ನು ಯಾವನ ಪಾಪ ಅಂಗಡಿನೂ ಅವ್ನು ಎಷ್ಟು ಹೊಟ್ಟೆ ಊರ್ ಕಡೆ ಎಲ್ಲ ಹೇಳು ಕಳ್ತನ ಮಾಡ್ಕೊಂಡ್ಬಿಟ್ಟು ಬಂದಿದೆಯಲ್ಲ ಅವ್ನಿಗೂ ಎಂಡ್ರು ಮಕ್ಳು ಇರ್ತಾರೆ ಅವನು ಕಷ್ಟಪಟ್ಟು ದುಡಿತಿರ್ತಾನೆ ಈ ಕಳ್ತನ ಮಾಡ್ಕೊಂಡ್ಬಿಟ್ಟು ನೀನು ಹೊರೆ ಮಾಡ್ಬಿಟ್ಟು ಹಿಂಗೆ ಬಂದ್ಬಿಟ್ರೆ ಪಾಪ ಅವ ಏನು ಕತೆ ಏನಾಗಬೇಡ ಅವ್ನು ಹೆಂಡತಿ ಮಕ್ಕಳು ಬೀದಿಗೆ ಬರಬೇಕಿಲ್ಲ ನಿನ್ನಿಂದ ಬೇವರ್ಸಿ ನನ್ನ ಮಗನೇ ನಾನು ಕ್ಷಮಿಸ್ಬೋದು ಕಣ ನಿನ್ನ ದೇವರು ಕರ್ಮ ಕ್ಷಮಿಸಕ್ಕಿಲ್ಲ ನಿನ್ನ ಈಗಲೇ ಹೇಳಿದೀನಿ ಆ ಮನೆಯಾಳ ನನ್ನ ಮಗ ಮಮತಿ ಅಳಿಯನ ಜೊತೆ ನಾನು ತಿರುಗಿದ್ ನಾನು ನೋಡ್ಬಿಟ್ರೆ ಅಲ್ಲೇ ಬೆಂಡೆತ್ಬಿಡ್ತೀನಿ ಇಲ್ಲ ನಾನು ಬಿಟ್ಬಿಟ್ಟು ನನಗೆ ಡೈವರ್ಸ್ ಕೊಟ್ಬಿಡು ಹಾಳಾಗತ್ತಾಗ ಹೋಗ್ಬಿಡ್ತೀನಿ ನೀನು ನನ್ನ ಗಂಡನೇ ಅಲ್ಲ ಅಂತ ನಿಮ್ದೇಗನ ಇದ್ಬಿಡ್ತೀನಿ ಅತ್ತಾಗ ನಾನು ಯಾರೇನು ಹೋಗ್ತಾರೆ ನಿಂತಾಗೆ ಬಡ್ಡಿ ನನ್ನ ಮಗಂತಾಗೆ ಲಕ್ಷ್ಮೋ ಈಗ ನೀನು ಡೈವರ್ಸ್ ಕೊಟ್ಬಿಟ್ರೆ ಇವ್ನು ಗಂಡಸೆ ಅಲ್ಲ ಅಂದ್ಬಿಡ್ತಾರೆ ಆಗ್ಲೇ ನೀವು ಮೊದಲನೇ ಹೆಂಡ್ತಿಗೂ ಡೈವರ್ಸ್ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಈಗ ನಿನಗೂ ಡೈವರ್ಸ್ ಕೊಟ್ಬಿಟ್ಟು ಬಿಟ್ಬಿಟ್ರೆ 3 ಜನ ನನ್ನ ಗಂಡಸೆ ಅಲ್ಲ ಈ ನನ್ನ ಮಗ ನನ್ನ ಮಗ ಅಂತ ಆಡ್ಕೊಬಿಡ್ತಾರೆ ಅದಕ್ಕೆ ನೀನು ಹೊಸಿ ಹಂಗೋ ಹಿಂಗೋ ಇರೋದು ನನ್ನ ಸಲ ಕಳ್ತನಕ್ಕೆ ಹೋಗಕ್ಕಿಲ್ಲ ಆ ಅಣ್ಣ ಸವಸಕ್ಕೆ ಹೋಗಕ್ಕಿಲ್ಲ ನನ್ನ ಪಾಡು ನನ್ನ ಅಪ್ಪುಗೆ ಬಡವ ನೀನು ಮಡಗ್ದಂಗಿರುವಂತ ಸುಮ್ಮನೆ ಇದ್ಬಿಡ್ತೀನಿ ಸರಿನಾ ಪ್ಲೀಸ್ ನನ್ನ ಬಡಿಯೋದು ಹೊಡಿಯೋದು ಎಲ್ಲ ಏನು ಮಾಡ್ಬೇಡ 3 ಜನ ಎಲ್ಲ ನನ್ನ ಮುಂದೆ ಚೀಪಾಗಿ ತಿಳ್ಕೊಬಿಡ್ತಾರೆ ಮಾನ ಮರ್ಯಾದಿದ್ರೆ ತಾನೆ ನೀನು ಚೀಪಾಗಿ ತಿಳ್ಕೊಳಕ್ಕೆ ಕೊನೆ ಚಾನ್ಸು ನೋಡು ಆ ಅಪ್ಪಂಗೆ ಕಷ್ಟಪಟ್ಟು ದುಡ್ದುಬಿಟ್ಟು ಒಡವೆ ಅಂಗಡಿ ನನಗೆ 5 ಲಕ್ಷ ರೂಪಾಯಿ ವಾಪಸ್ ಕೊಟ್ಟು ಬರ್ಬೇಕು ನೀನು ಸರಿ ಕೊಟ್ಬಿಡ್ತೀನಿ ನಾನು ಇಟ್ಕೊಳಕ್ಕಿಲ್ಲ ಲಕ್ಷ್ಮ ನನಗೆ ಬೇಡ ಲಕ್ಷ್ಮ ಅವ್ರ ದುಡ್ಡೆಲ್ಲ ಕೊಟ್ಬಿಡ್ತೀನಿ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ಬಿಟ್ಟು ದುಡ್ದುಬಿಟ್ಟು ಅವ್ರ ದುಡ್ಡೆಲ್ಲ ಹಂಗೇನೆ ವಾಪಸ್ ಹಂಗೆ ಕೊಟ್ಬಿಡ್ತೀನಿ ನಾನು ನಂಬು ನಿಜವಾಗೂ ನೋಡ್ತೀನಿ ಹಿಂಗೆ ಕಳ್ಳಾಟ ಆಡಿದ್ರೆ ನಾನೇ ಪೊಲೀಸ್ನವ್ರಿಗೆ ಒಪ್ಪಿಸ್ತೀನಿ ಸರಿ ಎದ್ದೋಗು ನಾನು ಯಾರಿಗೂ ಹೇಳಲ್ಲ ನೀನು ಯಾರಿಗೂ ಹೇಳ್ಬೇಡ ಹೇಳೋದೆಲ್ಲ ಗೆಪ್ತಿ ಐತೆ ತಾನೇ ಹೇಳಿರೋದುನಾ ಗೆಪ್ತಿ ಐತೆ ಮತ್ತೆ ಎದ್ ನಡಿ ಲಕ್ಷ್ಮು ಈ ವಿಷಯ ಯಾರಿಗೂ ಹೇಳ್ಬೇಡ ಲಕ್ಷ್ಮು ನೀನೇನ್ ದೊಡ್ಡದಾಗೆ ಕಿತ್ತು ದಬ್ಬಾಕಿದ್ಯಾ ನೀನು ಒಳ್ಳೆ ಕೆಲಸ ನಾನು ಹೋಗ್ಬಿಟ್ಟು ಎಲ್ರಿಗೂ ನನ್ನ ಗಂಡ ಅಯ್ಯೋ ಕಳ್ತನ ಮಾಡವನೇ ನನ್ನ ಗಂಡ ಕಳ್ತನ ಮಾಡವನೇ ಪಂಚಾಯತಿ ಮುಂದೆ ಕರೆದ್ಬಿಟ್ಟು ಅವಾರ್ಡ್ ಕೊಡಿ ಅಂತ ಹೇಳ್ಬಿಟ್ಟು ಊರ್ ತುಂಬ ಹೇಳ್ಕೊಬಿಟ್ಟು ಬರ್ತೀನಿ ಮಾಡಿದ್ಯಲ್ಲಪ್ಪ ಗನಂದರಿ ಕೆಲಸ ಅದಕ್ಕೆ